ಶಾಸ್ತ್ರಿಯಲ್ಲಿ ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಇಹಲೋಕದ ಜ್ಞಾನವನ್ನು ಹುಚ್ಚುತನಪ್ಪ, ಹುಚ್ಚು ಕಂಡ್ರೋದು. ಓದುತ್ತಾ ಡಾಕ್ಟರ್ ಆಗುತ್ತಾ, ಇಂಜಿನಿಯರ್ ಆಗುತ್ತಾ, ಪಬ್ಗಳಲ್ಲಿ ಹಣಗಳನ್ನು ಎರಚುತ್ತಾ, ವೇಷವಾಟಿಕೆ ಮಾಡುತ್ತಾ, ಕುಡಿಯುತ್ತಾ, ವ್ಯಭಿಚಾರ ಮಾಡುತ್ತಾ, ಹಾದ್ರ ಮಾಡುತ್ತಾ ಬದುಕುತ್ತಿರುವಂತ ಹಣದ ಆಸೆಗೆ ಪ್ರೇರೇಪಣೆ ಕೊಡುವಂತದ್ದಾಗಿದೆ. ಎಂತಕ್ಕೋಸ್ಕರ ಓದ್ತಾ ಇದ್ರೆ? ಹಣಕ್ಕೋಸ್ಕರಲ್ವಾ? ಹಣಕ್ಕೋಸ್ಕರ. ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ನೋಡಿ ಬೇರೆ, ಎಲ್ಲಿ ಇಂದ್ರನಗರದಲ್ಲಿ ನೋಡಿ, ಕೋರಮಂಗಲದಲ್ಲಿ ನೋಡಿ, ಮುಂತಾದವು ಕಡೆ ನೋಡಿ ದನ ಅಂತ ಕುಣಿತಾ ಇರ್ತಾರೆ. ಮೈ ಮೇಲೆ ಬಟ್ಟೆ ಇದೆಯೋ ಏನು ಗೊತ್ತಿಲ್ಲ ಪ್ರೇರೆ, ಇಷ್ಟ ಬಂದಾಗೆ ತಿರುಗ್ತಾ ಇರ್ತಾರೆ. ಗಾಡಿ ಓಡಿಸ್ಕೊಳ್ತಾರೆ ಸ್ಪೀಡಾಗಿ, ಆಕ್ಸಿಡೆಂಟ್ ಮನೆಗೆ ಹೆಣಾಗಿ ಪಾರ್ಸಲ್ ಹೋಗ್ತಾರೆ. ಹೆಣ್ಮಕ್ಳುಗಳು ಮೈ ಮೇಲೆ ಬಟ್ಟೆ ಇರಲ್ಲ, ಗಂಡು ಮಕ್ಳುಗಳು ವಿಚಿತ್ರವಾಗಿರ್ತಾರೆ. ಯಾರು ಹಾಳು ಮಾಡಿದ್ದೇವ್ರನ್ನ? ಹಳ್ಳಿ ಜನರು ನೋಡಿದ್ರೆ ಎಷ್ಟು ಪರಿಶುದ್ಧವಾಗಿದ್ದಾರೆ. ಸ್ಕೂಲ್ ಹೋಗ್ತಾ ಇರೋ ಮಕ್ಳುಗಳು ನೋಡಿ, 4ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳುಗಳ ಬಾಯಲ್ಲಿ ಬರುವಂತ ಹೊಲಸು ಮಾತುಗಳನ್ನು ನೋಡಿ, ಕಾಲೇಜ್ ಮೆಟ್ಲು ಹತ್ತಾ ಇರುವಂತ ಹುಡುಗಗಳ ಒಂದು ಸ್ಟೈಲ್ಗಳನ್ನು ನೋಡಿ, ಅವರ ಮಾತುಗಳನ್ನು ನೋಡಿ, ಅವರ ನಡವಳಿಕೆ. ಒಳ್ಳೆಯವರು ಇದ್ದಾರೆ ಬೇರೆ, ಕೆಲವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಎಷ್ಟು ಜನರನ್ನ ನೋಡ್ತೀರಾ ಒಳ್ಳೆಯವ್ರನ್ನ? ಪಾರ್ಕ್ಗಳಲ್ಲಿ ಯಾರು ನಮ್ಮ ಮಕ್ಕಳು ಒಳ್ಳೆ ಮನುಷ್ಯರು, ನಮ್ಮ ಮಕ್ಕಳು ಅಷ್ಟು ಒಳ್ಳೆ ಹುಡುಗರು ಯಾರು ಇಲ್ಲಪ್ಪ ಅಂತ ಅವ್ರ ತಾಯಿದ್ರು ತಂದಿದ್ರು ಮಾತಾಡ್ತಾ ಇರ್ತಾರೆ.